ಗುರುಜಿ, ಮಾತುಕತೆ ಮುಂದುವರಿಸೋಣವೇ? ಖಂಡಿತ. ಎಲ್ಲ ವೀಕ್ಷಕರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆಯನ್ನು ನಾನು ಹೇಳಬೇಕು. ನಮ್ಮಲ್ಲಿ ನಾನಾ ರೀತಿಯಾದ ಕಾರ್ಯಕ್ರಮಗಳನ್ನು, ನಾನಾ ರೀತಿಯಾದ ವಿಚಾರಗಳನ್ನು ಎಲ್ಲರಿಗೂ ತಿಳಿಸ್ಕೊಡೋದೇ ನಮ್ಮ ಅಭಿಲಾಷೆ. ಕೆಲವರಿಗೆ ಒಂದು ಸಲ ಮಸಾಲೆ ದೋಸೆಯನ್ನು ಕೊಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳೋಣ. ಮಸಾಲೆ ದೋಸೆ ಜೊತೆಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿದ್ರೆ ಬೆಣ್ಣೆ ಮಸಾಲೆ ಆಯಿತು. ಸ್ವಲ್ಪ ಮಟ್ಟಿಗೆ ಏನು ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಮಸಾಲೆ ಜಾಸ್ತಿ ಸೇರಿಸೋದು ಹೋದರೆ ಒಂದು ಸ್ವಲ್ಪ ಪಲ್ಯ ಒಳಗೆ ಹಾಕ್ತಾರೆ. ಇದಕ್ಕೆ ವೆಜಿಟೇಬಲ್ ಮಸಾಲ ಅಂತ ಶುರು ಮಾಡಿದ್ರು. ಅದಾದ ಮೇಲೆ ಏನೋ ರೈಸ್ ಮಸಾಲ ಅಂತೆ, ಏನು ಚಿತ್ರಾನ್ನ ಒಳಗಿಟ್ಟಿರ್ತಾರೆ ಅಷ್ಟೇ. ಹೀಗೆ ಒಂದೊಂದೇ ಕೊಡೋಕ್ಕೆ ಸಾಧ್ಯ ಇಲ್ಲದೇ ಒಂದೊಂದಾಗಿ ಬೇರೆ ಬೇರೆ ರೀತಿಯಾಗಿ ಮಾರ್ಪಾಡಾಗ್ತಾ ಇರ್ತಕ್ಕಂಥ ವಿಚಾರಗಳು. ಇದೆಲ್ಲ ಒಂದು ಉದಾಹರಣೆ ಅಷ್ಟೇ. ಇಂಥ ಒಂದು ಉದಾಹರಣೆಯಲ್ಲಿ ನಿಮಗೆ ಪ್ರತಿ ಶನಿವಾರದಂದು ನಾವುಗಳು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂದರೆ ಶನಿ ಪ್ರಭಾವ. ಈ ಶನಿ ಪ್ರಭಾವ ಅನ್ನೋದು ಬಹಳ ವಿಶೇಷ. ಆ ಶನಿ ಪ್ರಭಾವ, ಶನಿ ವಿಚಾರಗಳನ್ನು ಯಾರ್ಯಾರು ಯಾವ್ಯಾವ ರೀತಿಯ ದೋಷಗಳನ್ನು ಕಳ್ಕೋಬೇಕು, ಯಾವ್ಯಾವ ಕಾರಣಕ್ಕೆ ಏನೇನು ತಪ್ಪು ಮಾಡಿದ್ರೆ ಶನಿ ದೋಷಗಳು ಉಂಟು, ಯಾವ ಕಾರಣಕ್ಕೆ ಏನು ಮಾಡಬಾರ್ದು, ಏನು ಮಾಡಬೇಕು, ಆ ಶನಿ ದೋಷಗಳನ್ನು ಹೋಗಲಾಡಿಸೋಕ್ಕೆ ಆ ರೀತಿಯಾದ ವಿಚಾರಗಳನ್ನು, ಕಂಡೀಷನ್ಗಳನ್ನ ಯಾವ ಕ್ಷೇತ್ರಕ್ಕೆ ಭೇಟಿ ಮಾಡಬೇಕು ಇದನ್ನು ಸಾಧಾರಣವಾಗಿ ತಿಳಿಸ್ಕೊಟ್ಟಿದ್ವಿ. ಆದರೂ ಸಹ ಒಂದು ವಿಶೇಷವಾದ ಕಾರ್ಯಕ್ರಮ ಶನಿ ಪ್ರಭಾವ ನೀವು ಶನಿವಾರ ನೋಡ್ತಕ್ಕಂಥ ಅವಕಾಶ. ಅದಾದ ಮೇಲೆ ನಾವು ಸಿದ್ಧಗಂಗೆ ಕ್ಷೇತ್ರದ ಗುರುಗಳ ಇದ್ದ ಹಾಗೆ ಎಲ್ಲ ರೀತಿಯಾದ ಗುರುಗಳ ವಂದನೆಯನ್ನು ಮಾಡ್ತಕ್ಕಂಥ ಗುರು ವಂದನಾ ಕಾರ್ಯಕ್ರಮವನ್ನು ಕೂಡ ಮುಂದಿನ ದಿವಸಗಳಲ್ಲಿ ಮಾಡ್ತಕ್ಕಂಥವ್ರಾಗ್ತೀವಿ. ಶಿವಂ ವಾಸ್ತು ಅಂತಕ್ಕಂಥ ವಿಚಾರಗಳು ಶಿವನ ಬಗ್ಗೆ ಅಂತಲ್ಲ, ವಾಸ್ತುವಿನ ಬಗ್ಗೆ ಅಂತಲ್ಲ, ವಾಸ್ತವಿಕವಾಗಿ ಒಬ್ಬ ಮನುಷ್ಯ ಜೀವನವನ್ನು ನಡೆಸಬೇಕಾದ್ರೆ ಎಷ್ಟು ಮಟ್ಟಿಗೆ ಗ್ರಹ ಬಲದಿಂದ ಗೃಹ ಬಲಕ್ಕೆ ತಕ್ಕ ಪರಿವರ್ತನೆ ಮಾಡ್ಕೋಬೇಕು. ಗ್ರಹ ದೋಷಕ್ಕೆ ನಿವಾರಣೆ ಮಾಡೋದೇ ಗೃಹ ದೋಷ. ಆ ಗೃಹ ದೋಷವನ್ನು ಪರಿಹಾರ ಮಾಡ್ತಕ್ಕಂಥ ಗೃಹದಲ್ಲಿ ಏನೇನು ಮಾಡ್ಕೋಬೇಕು, ಏನೇನು ಮಾರ್ಪಾಡು ಮಾಡಬೇಕು, ಏನೇನು ಶಕ್ತಿಯನ್ನು ತುಂಬಬೇಕು, ಯಾವ ರೀತಿ ಮನೆಯನ್ನು ಕಟ್ಟಬೇಕು, ಯಾವ ರೀತಿಯಲ್ಲಿ ಅವರವರ ನಿವಾಸನದಲ್ಲಿ ಏನೇನು ದೋಷಗಳನ್ನು ಪರಿಹರಿಸ್ಕೋಬೇಕು ಅಂತಕ್ಕಂಥ ವಿಚಾರಗಳನ್ನೆಲ್ಲ ನಿಮಗೆ ತಿಳಿಸ್ಕೊಡೋದೇ ಶಿವಂ ವಾಸ್ತು. ಈ ರೀತಿಯಾದ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿರ್ತಕ್ಕಂಥ ವಿಚಾರ. ಇಷ್ಟೆಲ್ಲರ ಜೊತೆಗೆ ನಾವುಗಳು ಪ್ರತಿ ತಿಂಗಳಲ್ಲಿ ದಿವ್ಯ ಹೇಳಿದ ಹಾಗೆ ನಾವುಗಳು ಪ್ರತಿ ತಿಂಗಳು ಒಂದೊಂದು ಜಿಲ್ಲೆಗೆ ಬರ್ತಕ್ಕಂಥ ವಿಚಾರ. ಆ ಜಿಲ್ಲೆಗೆ ಬರೋದಂದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಸಂಕ್ಷಿಪ್ತ ಪೂರ್ವಕವಾಗಿ ಪ್ರತಿಯೊಬ್ಬರ ಜಿಲ್ಲೆಗೂ ಬಂದಾಗ ಯಾವ ಕಾರಣಕ್ಕೂ ದೈವತತ್ವವಾಗಿರ್ತಕ್ಕಂಥ ವಿಚಾರ, ವೈಯಕ್ತಿಕ ವಿಚಾರಗಳನ್ನು ಯಾವ ಕಾಲಕ್ಕೂ ಕೇಳೋ ಹಾಗಿಲ್ಲ. ನೀವೆಲ್ಲ ವೈಯಕ್ತಿಕವಾಗಿ ಭೇಟಿ ಮಾಡಿ ತಮ್ಮ ಸಂಸ್ಕಾರಗಳನ್ನು ಪರಿವರ್ತನಾ ಸ್ವರೂಪಕ್ಕೆ ಸಾರ್ವಜನಿಕರಿಗೆ ಏನೇನು ಬೇಕಾಗಿರದೆ ಎಲ್ಲರಿಗೂ ಹೊಂದುವಂಥ ಏಕೈಕವಾಗಿರ್ತಕ್ಕಂಥ ಪ್ರಶ್ನಾವಳಿಯನ್ನು ಪರಿಪೂರ್ಣವಾಗಿ ತಮಗೆ ಕೇಳ್ತಕ್ಕಂಥ ವಿಚಾರಗಳು. ಅಲ್ಲಿರ್ತಕ್ಕಂಥವ್ರಿಗೆ ಎಷ್ಟೋ ಜನಕ್ಕೆ ಕಾರ್ಯಕ್ರಮದ ನಂತರ ಆಶೀರ್ವಾದಗಳನ್ನು ಕೊಟ್ಟು ನಾನೇ ಖುದ್ದಾಗಿ ಭೇಟಿ ಮಾಡ್ತೀನಿ. ಭೂಮಿಗೆ ಭೂಸ್ಪರ್ಶವನ್ನು ಮಾಡ್ತಕ್ಕಂಥ ಮೇ 6ನೇ ತಾರೀಕಿಂದ 18ನೇ ತಾರೀಕೊಳಗೆ ಜಗನ್ಮಾತೆ ಭೂಸ್ಪರ್ಶ ಮಾಡ್ತಿದ್ದಾಳೆ. ಈ ಭೂಸ್ಪರ್ಶ ಮಾಡೋ ಸಮಯದಲ್ಲಿ ಯಾವ ಕಾರಣಕ್ಕೂ ನೀವೆಲ್ಲ ಏಕಾಚಿತ್ತದಿಂದ ಮನಸ್ಸೋ ಅನುಗ್ರಹದಿಂದ ನಿಮ್ಮ ಮನಸ್ಸಿಗೆ ನೀವು ಹಾಕ್ಕೊಂಡ್ಬಿಡ್ಬೇಕು. ಏನಂತ, ನಾನು ಕೊಲೆ ಮಾಡಿದ್ದೀನಿ, ನಾನು ದರೋಡೆ ಮಾಡಿದ್ದೀನಿ, ಹೆಂಡತಿ ಮಕ್ಕಳನ್ನ ಗೋಳಿಕೊಂಡಿದ್ದೀನಿ, ಕುಡ್ದಿದ್ದೀನಿ, ಯಾವ ಕಾಲಕ್ಕೂ ಹೆಂಡತಿಯರನ್ನ ಹೊಡಿತಾ ಇದ್ದೀನಿ, ಜೀವನದಲ್ಲಿ ಯಾವ ಆಧಾರ ಇಲ್ಲದೆ ಅಲಿತಾ ಇದ್ದೀನಿ, ಬೀದಿ ಲೋಫರ್ ಆಗಿದ್ದೀನಿ, ಇದೆಲ್ಲ ಬೇಕಾಗಿಲ್ಲ ಅಂತ ದುಡ್ಡು ದೌರ್ಜನ್ಯ ಮಾಡಿದ್ದೀನಿ, ಯಾರ್ಯಾರನೋ ಸುಲಿಗೆಗಳು ಮಾಡಿದ್ದೀನಿ, ದಗ ವಂಚನೆ ಎಲ್ಲ ಮಾಡ್ಕೊಂಡಿದ್ದೀನಿ, ಆದರೆ ಇಂತಹ ಒಂದು ಪರಿಹಾರ ನಮಗೆ ಅನ್ನೋದು ಸಿಗುತ್ತಾ ಅಂತ ಯೋಚನೆ ಮಾಡ್ತಕ್ಕಂಥ ಅಷ್ಟೋ ಜನಕ್ಕೆ ಏಕೈಕ ಪರಿಹಾರ ಜಗನ್ಮಾತೆ ಶರಣು. ಆ ಜಗನ್ಮಾತೆ ಪಾದಾರವಿಂದಕ್ಕೆ ಶರಣಕ್ಕೆ ಹೋಗೋಕ್ಕೆ ನೀವೆಲ್ಲ ಸಾಕ್ಷಿರೂಪ. 12ನೇ ತಾರೀಕು ಗುರುವಾರದ ದಿವಸ ವಶಿಷ್ಠ ಜಯಂತಿ, ಅವತ್ತು ನವಮಿ ನವದುರ್ಗ ಸ್ವರೂಪದಲ್ಲಿ ಗುರುವಾರವೇ ಬಿದ್ದರೆ ಸರ್ವದುಷ್ಟ ಭಯಂಕರವಾಗಿರ್ತಕ್ಕಂಥ ಅಷ್ಟೂ ಜನ ದೋಷಗಳು ಪರಿಹಾರವಾಗುತ್ತೆ. ಇಷ್ಟೂ ಜನಕ್ಕೆ ದೋಷ ಪರಿಹಾರದ ಜೊತೆಗೆ ಅಕಸ್ಮಾತ್ ಏನಾದರೂ ಲೋಪದೋಷಗಳು ಮಾಡಿಕೊಂಡು ಇಂಥ ಒಂದು ದುಷ್ಟರು ಇನ್ನೂ ಕ್ಷಮೆಗೆ ಬರದೇ ಇದ್ದ ಪಕ್ಷದಲ್ಲಿ ದುಷ್ಟ ಸಂಹಾರ ಗ್ಯಾರಂಟಿ. ಹೇಳೋದು ನಮ್ಮ ಧರ್ಮ, ಪಾಲಿಸೋದು ನಿಮ್ಮ ಕರ್ಮ. ಅದಕ್ಕೆ ಕರ್ಮಾನುಸಾರವಾಗಿ ಹೀಗೆ ಹಾಗೆ ಅಂತ ಹೇಳಿ ಲೋಪದೋಷಗಳು ಏನಾದರೂ ಮಾಡಿಕೊಂಡ್ರೆ ಬಹಳ ಕಷ್ಟ. ನಿಜಕ್ಕೂ ಹೇಳ್ತಾ ಇದ್ದೀನಿ, ಇನ್ನ ಮೇಲೆ ಬುಧ ವಕ್ರನಾಗಿರೋದ್ರಿಂದ ದುಡ್ಡು ಎಲ್ಲರದು ಕ್ಷೇಮವಾಗಿ ನೋಡ್ಕೊಳ್ಳಿ. ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳಿನಲ್ಲಿ, ಚಿಕ್ಕ ಬಾಲ್ಯ ಹೆಣ್ಣು ಮಕ್ಕಳ ಮೇಲೆ ದುಷ್ಟರ ಕಣ್ಣು ಬೀಳುತ್ತೆ, ಜಾಗ್ರತೆ. ಚರ್ಮ ವ್ಯಾಧಿ ಬರ್ತಕ್ಕಂಥ ಎಲ್ಲರಿಗೂ ಪರಿವರ್ತನೆ ಆಗೋಕ್ಕೆ ಏಕೈಕ ಸೂಕ್ಷ್ಮ ಮಾರ್ಗ. ಆ ಸೂಕ್ಷ್ಮ ಮಾರ್ಗ ಏನು ಅಂದರೆ ಜಗನ್ಮಾತೆ ಭೂಸ್ಪರ್ಶ ಮಾಡುವಾಗ ಸೂರ್ಯನ ಕಾಂತಿ ಹೆಚ್ಚಾದಾಗ ನೀವುಗಳು ಏನು ದಾನವನ್ನು ಮಾಡಬೇಕು, ಏನು ಹಂಚಬೇಕು ಆ ಕಾಲದಲ್ಲಿ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ, ಕಾಯ್ತಾರಿ ಬಂದೆ.